ಅದ್ಯಾವ ಪಾಪಕ್ಕೆ ನಮಗೀ ಪ್ರಾಯಶ್ಚಿತ್ತ ಗುರುದೇವ? ಸೂರ್ಯೋದಯದಿಂದ ಸೂರ್ಯಾಸ್ತವಾಗುವ ತನಕ ಸಗಣಿ ಬಾಚುವುದು, ಗಂಜಲ ಬಳಿಯುವುದರಲ್ಲಿ ನನಗೀ ಜೀವನ ಬೇಸತ್ತು ಹೋಗಿದೆ. ಛೇ, ಆ ದುರ್ವಾಸನೆಯನ್ನು ಸಹಿಸಲಾಗುತ್ತಿಲ್ಲ. ಇಷ್ಟು ದಿನ ತುಪ್ಪದ ಗಮಲನಷ್ಟೇ ಆಘ್ರಾಣಿಸುತ್ತಿದ್ದ ನಮಗೆ ಗಂಜಲದ ವಾಸನೆಯೂ ಅರಿವಾಗಲೆಂಬುದೇ ಕಾಲನ ನಿರ್ಣಯವಿರಬೇಕು ದೇವೇಂದ್ರ. ಇಷ್ಟಕ್ಕೆಲ್ಲ ಕಾರಣ ನಮ್ಮ ಪರಮೇಶ್ವರ. ಮನ ಬಂದಂತೆ ಕೇಳಿದವರಿಗೆಲ್ಲ ಕೇಳಿದ ವರಗಳನ್ನು ಕೊಟ್ಟು ತಾನೂ ಕಷ್ಟಪಡುವುದಲ್ಲದೆ ನಮ್ಮನ್ನೂ ಸಂಕಷ್ಟಕ್ಕೆ ಸಿಲುಕಿಸುತ್ತಾನೆ. ನಮಗೆಲ್ಲ ಅಮೃತ ಕೊಟ್ಟು ಅಮರರನ್ನಾಗಿ ಮಾಡಿ ಸಾಯುವಂತಿಲ್ಲ, ನಿಶ್ಚಿಂತೆಯಿಂದ ಬದುಕುವಂತೆಯೂ ಇಲ್ಲ. ಹಿತಶತ್ರುಗಳೇ ನಮಗೆ ಕಂಟಕರು. ಹೌದೌದು, ಈ ನಾರದರಿಗೆ ತಂದಿಟ್ಟು ತಮಾಷೆ ನೋಡುವುದೆಂದರೆ ಪರಮಾನಂದ. ಮಡದಿ ಇಲ್ಲ, ಮಕ್ಕಳಿಲ್ಲ, ಮದಿರೆ ಇಲ್ಲ, ಮಾನಿ ನೀರಿಲ್ಲ. ತಾವು ಸುಖ ಪಡುವುದಿಲ್ಲ, ಸುಖ ಪಡುವವರನ್ನು ಕಂಡರೆ ಸಹಿಸುವುದೂ ಇಲ್ಲ. ನಾರಾಯಣ ನಾರಾಯಣ, ಸರಿಯಾಗಿ ಹೇಳಿದೆ ದೇವೇಂದ್ರ. ನಿನ್ನ ಮಾತು ಒಪ್ಪತಕ್ಕದ್ದೇ. ಅದು ಹಾ, ನಿಮ್ಮ ಹಾಗೆ ನಮಗೆ ಸಂಸಾರವಿಲ್ಲ, ಪರನಾರಿಯರ ವ್ಯಾಮೋಹವಿಲ್ಲ, ಮದಿರೆಯ ಚಟವಿಲ್ಲ, ಕಿರೀಟದ ಮೋಹವಿಲ್ಲ, ಪದವಿಯ ದಾಹವಿಲ್ಲ. ಸದಾ ಹರಿನಾಮ ಸ್ಮರಣೆ ಮಾಡುತ್ತಾ ತೆಪ್ಪಗೆ ಏಕಾಂತದಲ್ಲಿ ಕುಳಿತಿರಬಹುದಾಗಿತ್ತು. ಆದರೆ ಸದಾ ಲೋಕ ಸಂಚಾರ ಮಾಡುತ್ತಾ ಜಗತ್ತಿನ ಆಗು ಹೋಗುಗಳನ್ನು ಎಚ್ಚರಿಕೆಯಿಂದ ನೋಡುತ್ತಾ ತಪ್ಪು ಮಾಡಿದವರನ್ನು ಎಚ್ಚರಿಸುತ್ತಾ ಧರ್ಮ ರಕ್ಷಣೆಗಾಗಿ ಕಾಲದ ಪರಿವೇ ಇಲ್ಲದಂತೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸದಾ ಸುತ್ತುತ್ತಿರುವನಲ್ಲ. ನಿಮ್ಮಂತವರ ಮಾತನ್ನು ಕೇಳಬೇಕಾಗಿರುವುದು ನ್ಯಾಯವೇ. ನಾರದನೆಂದರೆ ಕೆಲಸವಿಲ್ಲದೆ ಸದಾ ಲೋಕ ತಿರುಗುವ ವಿದೂಷಕನೆಂದು ನಿಮ್ಮ ಭಾವನೆ. ಆದರೆ ನನ್ನ ವಿದೂಷಕತನದ ಹಿಂದಿರುವ ಉದ್ದೇಶವೇನೆಂದು ದೇವತೆಗಳಾದ ನಿಮಗೇ ತಿಳಿಲಿಲ್ಲವೆಂದರೆ ನಿಮ್ಮ ಮೂರ್ಖತನಕ್ಕೆ ಏನೆಂದು ಹೇಳಲಿ? ಯಾವುದೇ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿದರೆ ಮನಸ್ಸು ಉದ್ವೇಗಗೊಳ್ಳುತ್ತದೆ. ಉದ್ವೇಗದಿಂದ ಕೋಪ, ಕೋಪದಿಂದ ದ್ವೇಷ, ದ್ವೇಷದಿಂದ ಹಿಂಸೆ ಕಟ್ಟಿಟ್ಟ ಬುತ್ತಿ. ಅದೇ ಸಮಸ್ಯೆಯನ್ನು ಹಾಸ್ಯ ಪ್ರಜ್ಞೆಯಿಂದ ಸ್ವೀಕರಿಸಿದರೆ ಉದ್ವೇಗ ಕೆಡೆಯಿಲ್ಲದೆ ನಗು ನಗುತ್ತಾ ಸರಳವಾಗಿ ಬಗೆಹರಿಯುತ್ತದೆ. ಈ ಸಂದೇಶವನ್ನು ಲೋಕಕ್ಕೆ ಸಾರುವುದೇ ನನ್ನ ವಿದೂಷಕತನದ ಹಿಂದಿರುವ ಉದ್ದೇಶ. ಹಾಸ್ಯ ಪ್ರಜ್ಞೆ ಇರುವವನಿಗೆ ಶತ್ರುಗಳು ಬಂಧುಗಳಾಗಿ ಬಿಡುತ್ತಾರೆ. ಕ್ಷಮಿಸಿ ದೇವಋಷಿಗಳೇ, ತಮ್ಮ ವ್ಯಕ್ತಿತ್ವವನ್ನು ಅರಿಯದೆ ಹಗುರವಾಗಿ ಮಾತನಾಡಿಬಿಟ್ಟರು. ದಯಮಾಡಿ ನಮ್ಮ ಬಿಡುಗಡೆಗೆ ದಾರಿ ತೋರಿಸಿ. ನಿಮಗೆ ಕೃತಜ್ಞರಾಗಿರುತ್ತೇವೆ. ದಾರಿ ತೋರಿಸಲು ನಾನೆಷ್ಟರವನು ವರುಣ? ಸೃಷ್ಟಿಕರ್ತನ ಈ ಜಗನ್ನಾಟಕದಲ್ಲಿ ನಿಮ್ಮ ಹಾಗೆ ನಾನೂ ಒಬ್ಬ ಪಾತ್ರಧಾರಿಯಷ್ಟೇ. ಆದರೂ ನನಗೆ ತಿಳಿದಿರುವುದಷ್ಟು ಹೇಳುತ್ತೇನೆ. ಶ್ರವಣನ ಸಂಹಾರಕ್ಕೆ ಪರಮೇಶ್ವರನು ಭೂಮಿಗೆ ಬಂದಾಯಿತು. ಹೌದೇ ದೇವಋಷಿಗಳೇ? ಶ್ರವಣನ ಸಂಹಾರ ಯಾವಾಗ? ನಮ್ಮ ಬಿಡುಗಡೆ ಯಾವಾಗ ದೇವಋಷಿಗಳೇ? ಅದನ್ನು ಕಾಲ ನಿರ್ಧರಿಸುತ್ತಾನೆ. ಶೀಘ್ರಮೇವ ಬಂಧ ಮುಕ್ತ ಪ್ರಾಪ್ತಿರಸ್ತು. ನಾರಾಯಣ ನಾರಾಯಣ. ಕೊನೆಯದಾಗಿ ನಿನ್ಗೊಂದು ಅವಕಾಶ ಕೊಡ್ತಾ ಇದ್ದೀವಿ. ತಪ್ಪಾಗಿದ್ರೆ ಒಪ್ಕೊಂಡ್ಬಿಡು. ಮಾನ ಹೋದ್ರು ಮಗುನಾದ್ರೂ ಉಳಿಯುತ್ತೆ. ಇಲ್ಲ ಅಂದ್ರೆ ಅನ್ಯಾಯವಾಗಿ ಸರ್ಪದ ಕೈಲಿ ಕಚ್ಚಿಸ್ಕೊಂಡು ಸತ್ತೋಗ್ತೀಯಾ? ನಾನ್ ಸತ್ರೆ ಅದು ನನ್ ಸಾವಲ್ಲ, ಸತ್ಯದ ಸಾವು. ಪತಿಯೇ ಪ್ರತ್ಯಕ್ಷ ದೈವ ಅಂತ ನಂಬಿದ್ದೇ ನಿಜವಾದ್ರೆ ಕನ್ಸ್ ಮನ್ಸಲ್ಲೂ ಪರಪುರುಷರನ್ನ ಆಸೆ ಪಟ್ಟೋಳಲ್ಲ ಅನ್ನೋದು ಸತ್ಯವಾದ್ರೆ ಆ ನಾಗದೇವ ನನಗ್ ಜೀವದಾನ ಮಾಡ್ಲಿ. ನಾನ್ ಹೇಳಿದ್ ಸುಳ್ಳಾದ್ರೆ ಜೀವ ತಗೊಳ್ಳಿ. ಪರೀಕ್ಷೆಗೆ ನಾನು ಸಿದ್ಧವಾಗಿದ್ದೀನಿ. ಹೇಳೋವಷ್ಟು ಹೇಳಿದ್ದೀವಿ, ಇನ್ನ ನಿನ್ನಿಷ್ಟ. ಪ್ರಾರಂಭ ಆಗ್ಲಿ.
ಪರಮೇಶ್ವರ, ನಿನ್ನ ಪರಮ ಭಕ್ತೆಯು ಪವಿತ್ರಾತ್ಮಳೂ ಆದ ಹೆಣ್ಣು ಮಗಳಿಗೆ ಏಕಪ್ಪ ಇಂಥ ಅಗ್ನಿ ಪರೀಕ್ಷೆ. ಏನಪ್ಪ ಕಲಿರಾಯ, ಇಲ್ಲೂ ನಿನ್ನ ಕೈವಾಡವೇ? ಕಲಿಯುಗದಲ್ಲಿ ಕಲಿಯ ಕೈವಾಡವಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲುಗುವುದಿಲ್ಲ ನಾರದರೆ. ಕಲಿಯನ್ನು ಕಟ್ಟಾಳುವವನೊಬ್ಬ ಹುಟ್ಟುತ್ತಾನೆಂದು ಹೇಳಿದಿರಲ್ಲ, ಈಗ ನೋಡಿ, ಕಲಿಯನ್ನು ಕಟ್ಟಾಳುವವನು ಹುಟ್ಟುವುದೂ ಇಲ್ಲ, ಅವನನ್ನು ಹೆರುವ ತಾಯಿ ಬದುಕಿರುವುದೂ ಇಲ್ಲ. ಗರ್ಭದಲ್ಲಿ ಕಣಲುವ ಮೊದಲೇ ನನ್ನ ಶತ್ರು ನಾಶವಾಗುತ್ತಾನೆ, ನನ್ನ ಶತ್ರು ನಾಶವಾಗುತ್ತಾನೆ. ಶಿವನ ಅಂಶಕ್ಕೆ ಪರೀಕ್ಷೆಯೇ? ನಡೆಯಲಿ ನಡೆಯಲಿ. ಕಲಿಯು ಹುಲಿಯಾಗುವನೋ ಇಲಿಯಾಗುವನೋ, ಅಥವಾ ಕಲಿ ಕಟ್ಟಿ ಆಳುವವರು ಹುಲಿ ಏರಿ ಬರುವವರೋ ಕಾದು ನೋಡೋಣ. ನಾರಾಯಣ ನಾರಾಯಣ. ಏನಿಲ್ಲಪ್ಪ, ಹುಲಿ ಹುಲಿ ಎಂದೆ ಅಷ್ಟೇ. ಇಲಿ ಇಲಿ ಎಂದು ಸಂಬೋಧಿಸಿದ ಹಾಗಿತ್ತು. ಎಲ್ಲಾದರೂ ಉಂಟೆ ಕಲಿಪುರುಷ? ನಾನು ಹೇಳಿದ್ದು ಹುಲಿ ಹುಲಿ ಎಂದು, ನಿನಗೆ ಕೇಳಿದ್ದು ಇಲಿ ಇಲಿ ಎಂದು. ನಿನಗೇನಾದರೂ ಶ್ರವಣ? ಏನಿಲ್ಲ, ಕಲಿಯುಗದಲ್ಲಿ ಕಲಿರಾಯನೇ ಹುಲಿಯಲ್ಲವೇ? ಈ ಭಯ ಹೀಗೆ ಇರಲಿ, ನಾನಿನ್ನು ಬರುತ್ತೇನೆ. ಆಗಲಿ, ಹೋಗಿ ಬಾ. ಬಾ. ನಾರಾಯಣ ನಾರಾಯಣ. ಆ ಸೂರ್ಯ ಚಂದ್ರರ ಸಾಕ್ಷಿ, ನನ್ನ ಗಂಡನಿಗೆ ನಾನು ದ್ರೋಹ ಮಾಡಿದ್ರೆ ಈ ನಾಗದೇವ ನನ್ನ ಕಚ್ಚಿ ಸಾಯಿಸ್ಲಿ.
ದ್ರೋಹ ಬಗ್ದಿದ್ದಾನೆ. ಇವನಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಇವನನ್ನ ಸುಮ್ಮನೆ ಬಿಡಬೇಡಿ, ಹಿಡ್ಕೊಳ್ಳಿ ಅವನ್ನ. ನಿಲ್ಸಿ. ಬೇಡ ಅಪ್ಪಯ್ಯ, ಬೇಡ. ಅವ್ರ ಮೈ ಮೇಲೆ ಒಂದ್ ಏಟ್ ಬಿದ್ರೂ ಆ ಶಿವನಾಣೆ. ಯಾಕೆ ತಾಯಿ? ಇವನು ನಿಮ್ಮ ಶೀಲಕ್ಕೆ ಕಳಂಕ ಹಚ್ಚಿದ ಮಹಾಪಾಪಿ. ಉಳಿಪೆಟ್ಟು ಬಿದ್ದಾಗ್ಲೇ ಕಲ್ಲು ಶಿಲೆ ಆಗೋದು, ಸಾಣೆ ಹಿಡ್ದಾಗ್ಲೇ ವಜ್ರಕ್ಕೆ ಹೊಳಪು ಬರೋದು. ನನ್ನ ಚಾರಿತ್ರ್ಯ ಕಂಟಿದ ಕಳಂಕನ ತೊಳೆಯೋಕೆ ಅಂತಾನೆ ಆ ಶಿವ ಈ ಪರೀಕ್ಷೆನ ಸೃಷ್ಟಿ ಮಾಡ್ದ ಅಂತ ಕಾಣುತ್ತೆ. ಇವರು ನಿಮಿತ್ತ ಮಾತ್ರ, ಅವ್ರಿಗೇನು ಮಾಡಬೇಡಿ. ತಾಯಿ ತಾಯಿ, ನನ್ನ ಕ್ಷಮಿಸು, ನನ್ನ ಕ್ಷಮಿಸು, ನನ್ನ ಕ್ಷಮಿಸು ತಾಯಿ. ಏನ್ ಮಾಡ್ತಾ ಇದ್ದೀರಾ ನೀವು ಸ್ವಾಮಿ? ತಾವು ಜಂಗಮರು, ಶಿವನ ಸ್ವರೂಪ. ನಾವ್ ನಿಮ್ ಪಾದ ಮುಟ್ಟಿ ಪುನೀತರಾಗ್ಬೇಕೆ ಹೊರತು ನೀವ್ ನಮ್ ಪಾದ ಮುಟ್ಬಾರ್ದು. ಹೇಳಿ ಸ್ವಾಮಿ, ದಯವಿಟ್ಟು ಹೇಳಿ. ನಾನು ಪಾಪಿ, ಮಹಾಪಾಪಿ. ಅನ್ನ ಕೊಟ್ಟು ಅನ್ನಪೂರ್ಣೇಶ್ವರಿ ಬಗ್ಗೆನೆ ಅಸಹ್ಯ ನುಡಿದ್ಬಿಟ್ಟೆ, ಅಸಹ್ಯ ನುಡಿದ್ಬಿಟ್ಟೆ. ಆಶ್ರಯ ಕೊಟ್ಟು ಮನೆಗೆ ಮಸಿ ಬೆಳೆದ್ಬಿಟ್ಟೆ. ನಾನಿಲ್ಲಿಗೆ ಬರೋವರೆಗೂ ಸತ್ಯ ಹೇಳ್ಬೇಕು ಅಂತಾನೆ ಬಂದೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಅದೇನಾಯ್ತೋ ಗೊತ್ತಿಲ್ಲ, ನನ್ನ ನಾಲ್ಗೆ ಹಿಡಿತಾನೆ ತಪ್ಪೋಯ್ತು. ನಿನ್ನ ಪವಿತ್ರವಾದ ಚಾರಿತ್ರಕ್ಕೆ ಕಳಂಕ ಹಚ್ಚೋದಕ್ಕೆ ಅದ್ಯಾವ ಶಕ್ತಿ ನನ್ನನ್ನು ಪ್ರೇರೇಪಿಸ್ತೋ ಗೊತ್ತಿಲ್ಲ ತಾಯಿ, ಗೊತ್ತಿಲ್ಲ. ನನ್ನಿಂದ ಮಹಾ ಅಪರಾಧವಾಯ್ತು, ನನ್ನಿಂದ ಮಹಾ ಅಪರಾಧವಾಯ್ತು. ನನ್ನನ್ನು ಕ್ಷಮಿಸು ತಾಯಿ, ನನ್ನನ್ನು ಕ್ಷಮಿಸು. ಕ್ಷಮಿಸಕ್ಕೆ ನಾನ್ಯಾರು ಮಹಾಸ್ವಾಮಿ? ಎಲ್ರನ್ನೂ ಕ್ಷಮಿಸ್ಬೇಕಾದವನು ಆ ನನ್ ಶಿವ. ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ ಬೇರೇನೂ ಇಲ್ಲ. ನಿನ್ನ ಮನಸ್ಸು ದೊಡ್ಡದು ತಾಯಿ. ನಿನ್ನ ಮುಂದೆ ನಾನು ಸಣ್ಣವನಾಗ್ಬಿಟ್ಟೆ. ನಿನ್ನ ಪಾದದಾಣೆ, ಆ ಶಿವನ ಮೇಲೆ ಆಣೆ, ಇನ್ನು ಮುಂದೆ ನಾನು ಯಾರ ಮನೆ ದಾಸೋಹಕ್ಕೂ ಹೋಗಲ್ಲ. ಈ ನನ್ನ ಕಾಷಾಯ ವಸ್ತ್ರವನ್ನು ಕಳಚಿ ಪಾಪ ಪರಿಹಾರಕ್ಕಾಗಿ ನಾನು ತೀರ್ಥಯಾತ್ರೆಗೆ ಹೊರಡುತ್ತೇನೆ, ತೀರ್ಥಯಾತ್ರೆಗೆ ಹೋಗುತ್ತೇನೆ. ಓಂ ನಮಃ ಶಿವಾಯ. ನೋಡಿ, ಪರೀಕ್ಷೆಗೊಳಪಟ್ಟಂತ ಉತ್ತರಾಜಮ್ಮನವರು ತಾವು ಪತಿವ್ರತೆ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಇಂದು ಮೇಲೆ ಉತ್ತರಾಜಮ್ಮನ್ ಅವರ ಬಗ್ಗೆ ಯಾರು ಕೊಂಕು ಮಾತಾಡಬಾರದು ಅಂತ ಈ ಪಂಚಾಯತಿಯಿಂದ ಎಲ್ರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದೇವರ ದಯದಿಂದ ಎಲ್ಲ ಸುಖಾಂತ್ಯವಾಯ್ತಲ್ಲ, ನೀನಿನ್ನು ಹೊರಡಬಹುದು ತಾಯಿ. ಹೊರಡಿ ಅಂದ್ರೆ ಹೇಗೆ ಯಜಮಾನ್ರೆ? ಉತ್ತರಾಜಮ್ಮ ಹೇಳಿದ್ದು ಸತ್ಯ ಅಂತ ಸಾಬೀತಾದ್ರೆ ಪಲ್ಲಕ್ಕಿನಲ್ಲಿ ಕರ್ಕೊಂಡೋಗಿ ಮೆರವಣಿಗೆ ಮಾಡಿ ಮನೆವರೆಗೂ ಬಿಟ್ಟು ಬರ್ತೀನಿ ಅಂತ ಯಾರೋ ಒಬ್ರು ಹೇಳಿದ್ರಲ್ಲ, ಅವ್ರು ಮಾತ್ಕೊಳ್ಳೋದು ಬೇಡವೇ? ಬೇಡ ಅಪ್ಪಯ್ಯ, ನನಗ್ ಯಾವ ಸನ್ಮಾನನೂ ಬೇಡ. ಸತ್ಯಕ್ಕೆ ಸಾವಿಲ್ಲ ಅಂತ ಸಾಬೀತ್ ಮಾಡಿದ್ನಲ್ಲ ಆ ನನ್ ಶಿವ, ಅಷ್ಟು ಸಾಕು ನನ್ಗೆ. ನನ್ಗಿನ್ ಹೊರಡೋದಕ್ಕೆ ಅಪ್ನೆ ಕೊಡಿ. ಸಾಧ್ಯವಿಲ್ಲ ಉತ್ತರಾಜಮ್ಮ, ಇದು ನಿನ್ನ ಸನ್ಮಾನದ ಪ್ರಶ್ನೆ ಅಲ್ಲ. ಸತ್ಯದ ಮುಂದೆ ಸುಳ್ಳು ಅಸೂಯೆಗಳು ತಲೆಬಾಗಬೇಕು ಅನ್ನೋ ಪ್ರಶ್ನೆ. ಪಾಪ, ಅಮಾಯಕ ಹೆಣ್ಣು ಮಗಳಿಗೆ ಇಂತಹ ಕಠಿಣ ಪರೀಕ್ಷೆಯ ಅಗತ್ಯವಿತ್ತೆ ಪರಮೇಶ್ವರ? ಪ್ರತಿಯೊಬ್ಬ ವ್ಯಕ್ತಿಯ ಜೀವನವು ಪಕ್ವಗೊಳ್ಳುವುದು ಆಗಾಗ ಎದುರಾಗುತ್ತಿರುವ ಇಂತಹ ಪ್ರಶ್ನೆಗಳಿಂದಲೇ ಅಲ್ಲವೇ ದೇವಿ? ಉಳಿಯ ಪೆಟ್ಟು ತಿಂದಲ್ಲದೆ ಶಿಲ್ಪವಾಗದು ಕಲ್ಲು. ಗುಡುಗು ಸಿಡಿಲುಗಳು ಆರ್ಭಟಗಳಿಲ್ಲದೆ ಮಳೆ ಸುರಿಸದು ಮೋಡ. ಹೌದು ದೇವ, ಉತ್ತರಾಜಮ್ಮ ಈಗ ಪುಟಕಿಟ್ಟ ಚಿನ್ನವಾಗಿದ್ದಾಳೆ. ಮುಂದೇನು ನಿಮ್ಮ ಸಂಕಲ್ಪ? ಲೋಕ ಕಲ್ಯಾಣ. ಅಟ್ಟಹಾಸದಿಂದ ಮೆರೆಯುತ್ತಿರುವ ಕಲಿಯನ್ನು ಕಟ್ಟಾಳಬೇಕು. ಕತ್ತಲ ರಾಜ್ಯದ ಕ್ರೂರ ದೊರೆ
ಶ್ರವಣನನ್ನು ಸಂಹರಿಸಬೇಕು. ದೇವತೆಗಳನ್ನು ಬಿಡುಗಡೆಗೊಳಿಸಬೇಕು. ಅಂಧಕಾರದಲ್ಲಿರುವ ಜನರನ್ನು ಬೆಳಕಿನೆಡೆಗೆ ಮುನ್ನಡೆಸಬೇಕು. ಇದೆಲ್ಲ ಯಾವಾಗ ಸಾಧ್ಯವಾಗುತ್ತದೆ ದೇವ? ನಿನಗರಿಯದಿರುವುದು ಏನಿದೆ ದೇವಿ? ಎಲ್ಲವನ್ನೂ ನಿರ್ಧರಿಸುವುದು ಕಾಲವಲ್ಲವೇ? ಕಾಲಾತೀತನಾದ ನಿಮಗೂ ಕಾಲವೇ ದೇವ? ಏನೋ ನಿಮ್ಮ ಲೀಲೆ, ನಾನರಿಯೆ. ಬಾಕ ಕೂತ್ಕೋ. ವೈದ್ಯರೇ, ಏನ್ ನೋಡ್ತಾ ನಿಂತ್ಬಿಟ್ರೆ? ಮುಂದುವರ್ಸಿ. ನಾನಾ? ನೀವೇ. ನಿಮ್ಮಿಂದ ಆಗುವುದಿಲ್ಲ. ಕುಳಿತುಕೋ ತಾಯಿ, ಅಲ್ಲಿಯೇ ಕುಳಿತುಕೋ. ಸತ್ಯದ ತೂಕವನ್ನೆತ್ತುವ ಶಕ್ತಿ ಸುಳ್ಳು ಮತ್ತೆ ಅಸೂಯೆಗಳಿಗಿರುವುದಿಲ್ಲ. ನೀವೆತ್ತಲು ಪ್ರಯತ್ನಿಸುತ್ತಿರುವುದು ಉತ್ತರಾಜಮ್ಮನೆಂಬ ಹೆಣ್ಣು ಮಗಳನ್ನಲ್ಲ, ಸತ್ಯದ ದೇವತೆಯನ್ನ. ಸತ್ಯವನ್ನು ಮೇಲೆತ್ತಲು ಸತ್ಯವಂತರಿಂದ ಮಾತ್ರ ಸಾಧ್ಯ. ಸತ್ಯಕ್ಕೆ ಸತ್ಯವೇ ಸಾರಥಿಯಾಗಬೇಕು. ಮಧುವರಸ, ಶರಣಪ್ಪ, ಚೌಡಯ್ಯ, ಕಲ್ಯಾಣದೇವ, ಬನ್ನಿ ಬನ್ನಿ. ಅಲ್ಲ ಸ್ವಾಮಿ, ಆ ಕಲ್ಯಾಣ ದೇವನು ಅವನ ಹೆಂಡತಿ ಬಗ್ಗೆ ಅನುಮಾನ ಪಡ್ಲಿಲ್ವೇ? ಶ್ರೀರಾಮ ಸೀತೆಯನ್ನು ಕಾಡಿಗಟ್ಟಿದ್ದು ತನ್ನ ಅನುಮಾನ ಪರಿಹಾರಕ್ಕಲ್ಲ, ನಿಮ್ಮಂತಹ ಪ್ರಜೆಗಳ ಅನುಮಾನ ಪರಿಹಾರಕ್ಕಾಗಿ. ಹಾಗೆ ಕಲ್ಯಾಣ ದೇವನು ಸಹ ತನ್ನ ಪತ್ನಿಯನ್ನು ಅನುಮಾನಿಸಿಲ್ಲ ಎಂಬ ಸತ್ಯ ಎಲ್ಲರಿಗೂ ತಿಳಿಯಬೇಕೆಂಬುದೇ ಈ ಸತ್ವ ಪರೀಕ್ಷೆಯ ಉದ್ದೇಶ. ಕಲ್ಯಾಣ ದೇವ ಮತ್ತು ಉತ್ತರಾಜಮ್ಮ ಸಾಮಾನ್ಯರಲ್ಲ, ಮಹಾಶಿವಶರಣರು. ಇವರು ನಿಮ್ಮ ಊರಿನಲ್ಲಿ ನೆಲೆಸಿರುವುದೇ ನಿಮ್ಮೆಲ್ಲರ ಪುಣ್ಯ. ಇದು ಕೇವಲ ವ್ಯಕ್ತಿಯ ಮೆರವಣಿಗೆ ಅಲ್ಲ, ಸತ್ಯದ ಮೆರವಣಿಗೆ. ನಡೆಯಲಿ. ತಂದೆ, ಎಲ್ಲ ಪರೀಕ್ಷೆಯಲ್ಲೂ ನನ್ನನ್ನು ಗೆಲ್ಲಿಸ್ದೆ. ಈ ನನ್ನ ಗೆಲುವು ನನ್ನ ಕಂದನ ಬದುಕಿನ ಗೆಲುವಿಗೆ ಮುನ್ನುಡಿಯಾಗ್ಲಪ್ಪ. ಓ ಸ್ವಾಮಿ, ನೀವು ಬಂದಿದ್ದೇ ಗಮನಿಸ್ಲಿಲ್ಲ. ಇನ್ ಸ್ವಲ್ಪ ಹೊತ್ತಲ್ಲಿ ಅಡ್ಗೆ ಸಿದ್ಧ ಆಗುತ್ತೆ.
ಸ್ವಾಮಿ ಇದೇನ್ ಮಾಡ್ತಾ ಇದ್ದೀರಾ? ಬಿಡಿ, ನಾನು ಮಾಡ್ತೀನಿ. ಹಸಿಮೆಣಸಿನ್ಕಾಯಿ ಕೈ ಖಾರ ಆಗುತ್ತೆ. ಮನುಷ್ಯನ್ನೇ ಖಾರ ಅನ್ಕೊಂಡಿದೀಯ, ಇನ್ನು ಹಸಿಮೆಣಸಿನಕಾಯಿ ಖಾರ ಏನ್ ಮಾಡುತ್ತೆ? ಸ್ವಾಮಿ, ಉತ್ತರ, ನಿನಗ್ ನನ್ ಮೇಲೆ ಕೋಪ ಇಲ್ವಾ? ನನಗ್ಯಾಕೆ ಸ್ವಾಮಿ ನಿಮ್ಮ ಮೇಲೆ ಕೋಪ? ಪಂಚಾಯತ್ ಇಲ್ಲ ನಡ್ಕೊಂಡ್ ರೀತಿಯಿಂದ. ಛೇಚ, ನೀವು ನಡ್ಕೊಂಡ್ ರೀತಿ ಸರಿಯಾಗೇ ಇತ್ತು. ಇಲ್ಲ ಉತ್ತರ, ನಾನು ತುಂಬಾ ನಿಷ್ಠುರವಾಗಿ ನಡ್ಕೊಂಡೆ. ಇಲ್ಲ ಸ್ವಾಮಿ, ನೀವ್ ಹಾಗೆ ಮಾಡಿದ್ದು ನ್ಯಾಯವಾಗೇ ಇತ್ತು. ಹಾಗಲ್ಲ ಉತ್ತರ, ಒಬ್ಬ ಪತಿಯಾಗಿ ನಿನ್ನನ್ನು ಸಮರ್ಥಿಸಿಕೊಳ್ಬೋದಿತ್ತು ಅಂತ ನಿನಗೆ ಅನಿಸ್ತಾನೆ ಇಲ್ವಾ? ಇಲ್ಲ ಸ್ವಾಮಿ, ಇಲ್ಲ ಅಂತ ನಿರೀಕ್ಷೆ ಮಾಡೋದಕ್ಕಾದ್ರೂ ಹೇಗ್ ಸಾಧ್ಯ ಹೇಳಿ? ಗಂಡ ಮನೇಲಿ ಇಲ್ದೇ ಇರುವಾಗ ಹೆಂಡತಿ ಗರ್ಭಿಣಿ ಆದ್ಲು ಅನ್ನೋ ವಿಚಾರನೆ ಅನೈತಿಕದ ವಾಸನೆ ತರೋಂಥದ್ದು. ಸಾಲದಕ್ಕೆ ನಡೆದ ಘಟನೆಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ನನ್ಗೆ ಅವಕಾಶನೇ ಸಿಗ್ಲಿಲ್ಲ. ಆದರೂ ನೀವು ನನ್ನ ಬಗ್ಗೆ ಒಂದೇ ಒಂದು ಕೆಟ್ಟ ಮಾತಾಡದೆ ಮೌನವಾಗಿ ನಿಂತಿದ್ರಲ್ಲ, ಅದೇ ನಿಮ್ ದೊಡ್ಡ ಗುಣ, ದೊಡ್ಡತನ. ದೊಡ್ಡತನ ಅಲ್ಲ ಉತ್ತರಾಜಿ, ನಂಬಿಕೆ. ಯಾರೇನೇ ಹೇಳಿದ್ರು ನನಗೆ ನಿನ್ ಮೇಲೆ ನಂಬಿಕೆ ಇತ್ತು. ಆದ್ರೆ ಅದನ್ನ ಪಂಚಾಯತಿ ಮುಂದೆ ವ್ಯಕ್ತಪಡಿಸಿದ್ರೆ ನಿನಗೆ ಗಂಟಿದ್ದ ಕಳಂಕ ಹೋಗ್ತಿರ್ಲಿಲ್ಲ. ಕಳಂಕ ದೂರವಾಗ್ತಿದ್ರೆ ಹುಟ್ಟೋ ಮಗುನು ಕಳಂಕ ಹೊರಬೇಕಾಗಿತ್ತು. ಅದಕ್ಕೆ ಅಂತ ಪರಿಸ್ಥಿತಿ ಬರದೇ ಇರಲಿ ಅಂತ ನಾನು ಪರೀಕ್ಷೆ ಪರವಾಗಿ ನಿಂತೆ. ಈಗ ನೀನು ಬೆಂಕಿ ಎಷ್ಟೇ ಪವಿತ್ರಳು ಅಂತ ರುಜುವಾತಾಯ್ತು. ನನ್ನ ದೇವ್ರ ಮನಸ್ಸೇನು ಅಂತ ನನಗೆ ಗೊತ್ತಿಲ್ವೇ ಸ್ವಾಮಿ? ನೀವು ಸತ್ಯದ ಪರವಾಗಿ ನಿಂತ್ಕೊಂಡಿದ್ದು ನನಗೆ ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತು. ನಿಮ್ಮ ಮೇಲಿನ ಗೌರವ ನನಗಿನ್ನಷ್ಟು ಹೆಚ್ಚಾಯಿತು. ಇವತ್ತಿನ ಗೆಲುವು ನಂದಲ್ಲ ಸ್ವಾಮಿ, ನಿಮ್ದು. ಸೋಲು ಗೆಲುವುಗಳು ಯಾವುದು ಶಾಶ್ವತ ಅಲ್ಲ ಉತ್ತರಾಜಿ. ಸತ್ಯ ನಿಷ್ಠೆಯಿಂದ ಬದುಕ್ತೀವಲ್ಲ, ಅದು ಶಾಶ್ವತ. ಅಂತ ದೊಡ್ಡ ದೊಡ್ಡ ಮಾತು ನನ್ಗೆ ಅರ್ಥ ಆಗೋದಿಲ್ಲ ಸ್ವಾಮಿ. ಜ್ಞಾನದ ಕಣಜ ನೀವು, ಆ ಕಣಜದೊಳಗೆ ಸಣ್ಣ ಕಾಳು ನಾನು. ನಿಮ್ಮನ್ನ ಗಂಡನ ಪಡೆಯೋಕೆ ನಾನು ಕೋಟಿ ಜನ್ಮದ ಪುಣ್ಯ ಮಾಡಿದ್ದೀನಿ. ಅಡಿಗೆಗೆ ಶೇಂಗಾ ಎಣ್ಣೆ ಹಾಕಬೇಡ, ನಾವೇ ಜಾಸ್ತಿ ಆಗುತ್ತೆ, ಬೆಣ್ಣೆ ತುಪ್ಪ ಹಾಕು ಅಂತ ನನ್ನೊಳಗೆ ಬಡ್ಕೋತೀನಿ. ಕೆರೆದು ಸಾಯ್ಲಿ ಅಂತ ಎಣ್ಣೆಲೆ ಕರೆದು ಬಿಡ್ತಾಳೆ. ಯಾಕೋ 2 ದಿವಸದಿಂದ ಈ ನಾವೇ ಬೇರೆ ಜಾಸ್ತಿ ಆಗ್ಬಿಟ್ಟಿದೆ. ಏನ್ ಮಾಡೋದು? ಶಿಷ್ಯಂದ್ರ ಬೇರೆ ಬಂದ್ರ, ಇವ್ರ ಮುಂದೆ ನಾನು ಕೆರ್ಕೊಳಕ್ ಶುರು ಮಾಡಿದ್ರೆ ಅವಮಾನ ಆಗ್ಬಿಡುತ್ತೆ. ಯಾಗೋ ಸಂಭಾಳಿಸ್ತೀನಿ. ಅಯ್ಯೋ ಸಾಕ್ ನಿಲ್ಲಿಸ್ರೆ, ಬೆಳಗ್ಗೆನೆ ಯಾಕೆ ಬಡ್ಕೋತಾ ಇದ್ದೀರಾ? ಬಡ್ಕೋತಾ ಇಲ್ಲ ಗುರುಗಳೇ, ಕೆರ್ಕೋತಾ ಇದೀವಿ. ಮೈಯೆಲ್ಲ ನಾವೇ ಶುರು ಆಗ್ಬಿಟ್ಟಿದೆ ಗುರುಗಳೇ. ರಾತ್ರಿ ಎಲ್ಲ ಜಾಗರಣೆ, ಕೆರೆದು ಚರ್ಮ ಎಲ್ಲ ಉರಿತಾ ಇದೆ ಗುರುಗಳೇ. ನೀನಾದ್ರೆ ಕೈಯಲ್ಲಿ ಕರ್ಕೋತಾ ಇದೀಯಾ, ನಾನು ತೆಂಗಿ ನಾರ್ ತಗೊಂಡು ಪರ ಅಂತ ಉಜ್ಗಾತಾ ಇದ್ದೀನಿ. ಅಂದ್ರೂ ಕಡಿಮೆ ಆಗ್ತಾ ಇಲ್ಲ ಕಣ. ಓ ಸುಮ್ನೆ ಕಣ್ಣಿನ ಸಾಕು. ನೋಡಿಲೆ ನನಗೆ ಹೆಂಗಾಗಿದೆ ನೋಡಿ ಗುರುಗಳೇ. ನಿಂದೇನೋ ನಾನ್ ನೋಡಿಲಿ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ರೋ ಇದು ಹಾವಿನ ಪೊರೆ ತರ ಆಗ್ಬಿಟ್ಟಿದ್ಯಲ್ಲೋ. ಈಗ ಅರ್ಥ ಆಯ್ತು. ನಾವು ಆ ಉತ್ತರಾಜಮ್ಮನ ಗುಟ್ಟನ್ನ ರಟ್ಟು ಮಾಡಕ್ ಹೋದ್ವಲ್ಲ,
ಆ ಕೋಪಕ್ಕೆ ನಮ್ಮ ಮೇಲೆ ಮಾಡಿಸಿರೋ ಮಾಟದ ಪ್ರಭಾವ ಕಂಡ್ರೋ ಇದು. ಅಯ್ಯೋ ಅವಳ ಕತೆ ಹಾಳಾಗಿ ಹೋಗ್ಲಿ, ನಮ್ ಕೆರ್ತದ ಬಗ್ಗೆ ಹೇಳಿ ಗುರುಗಳೇ. ಹೆದರ್ಕೋಬೇಡ್ರೋ, ಮಾಟಕ್ಕೆ ಮಾಟ, ಮದ್ದಿಗೆ ಮದ್ದು. ಈ ಮಂಚಣ್ಣ ಎಂತೆಂತ ರೋಗಗಳಿಗೆ ಮದ್ದು ಕಂಡು ಹಿಡ್ದಿದ್ದೀನಿ. ಇನ್ನು ಈ ಸಾಮಾನ್ಯ ಕೆರ್ತ ಕಂಡು ಹಿಡಿಯಕ್ಕಾಗಲ್ವಾ? ಕಂಡು ಹಿಡಿತೀನಿ. ಕಂಡು ಹಿಡಿದು ಆ ಉತ್ತರಾಜಿಗೆ ತಿರುಗೇಟು ಕೊಡ್ತೀನಿ. ಅಲ್ಲ ಗುರುಗಳೇ, ಉತ್ತರಾಜಮ್ಮನ ಅವಮಾನಕ್ಕೆ ಮೂಲನೇ ನೀವು, ನಾವು ನಿಮ್ಮ ಮೂಲೆ. ನಾವು ಕೆರ್ಕೊಳ್ತಾ ಇದೀವಿ, ನಿಮಗೇನು ಆಗಿಲ್ವಲ್ಲ ಗುರುಗಳೇ? ನಾನೇನು ನಿಮ್ ತರ ಮೂಲೆ ಗುಂಪು ಸೇರಿದವನೇನೋ? ಮೂಲಿಕೆಗಳ ಮಾಲೀಕ ನಾನು. ನಾನು ಭೂಮಿಗೆ ಬರೋ ಸಮಯ ಆಯ್ತು. ಕಂದ, ಹೇಗಿದ್ಯಪ್ಪ? ನಾನು ಮಾಡ್ತಾ ಇರೋ ಊಟ ನಿಂಗೆ ಸಾಕಾಗ್ತಾ ಇದೆಯಾ? ಬೇರೇನಾದ್ರೂ ಬೇಕಿದ್ರೆ ಕೇಳಪ್ಪ. ಆಹಾ, ಇದಕ್ಕೆ ಅಲ್ವಾ ತಾಯಿ ಅನ್ನೋ ಒಂದು ಜೀವ ಸೃಷ್ಟಿಯಾಗಿದ್ದು? ತನಗೆ ಎಷ್ಟೇ ನೋವಿದ್ರೂ ಅದನ್ನ ಮರೆಮಾಚಿ ಕಂದನ ಯೋಗಕ್ಷೇಮದ ಬಗ್ಗೆ ಚಿಂತೆ ಮಾಡ್ತಾಳೆ. ಪ್ರಾಣ ಹಿಂಡೋ ನೋವಿದ್ದರೂ ಕಂದನಿಗಾಗಿ ಮಂದಹಾಸ ಬಿಡ್ತಾಳೆ. ಆಹಾ, ಹೆಣ್ಣು ತಾಯಿ ಆಗೋದೇ ಒಂದು ಪುಣ್ಯ. ಆ ಪುಣ್ಯಕ್ಕೆ ಮುನ್ನುಡಿ ನಿನ್ನಿಂದಾನೇ ಅಲ್ವಾ ಕಂದ? ಹೌದಮ್ಮ, ಮುನ್ನುಡಿಯೂ ನಂದೆ, ಬೆನ್ನುಡಿಯೂ ನಂದೆ. ಬೆನ್ನುಡಿ ಅಂದ್ರೆ? ನಿನ್ನಿಂದ ಹೊರಗ್ ಬಂದಾಗ ನಿನಗೇ ಗೊತ್ತಾಗುತ್ತಮ್ಮ. ಯಾವಾಗ ಬರ್ತೀಯ ಕಂದ? ಅಮ್ಮ, ನೀನು ತಾಯಿ, ನಾನು ನಿನ್ನ ಕಂದ. ನೀನ್ ಹೇಳ್ದಾಗ್ಲೇ ಅಲ್ವೇ ನಾನ್ ಬರ್ಬೇಕು? ಲೋಕದ ಪರೀಕ್ಷೆಗೆ ಉತ್ತರ ಕೊಡಕ್ಕಾಗದೆ ಇರುವಾಗ ನನ್ಗುತ್ತರ ಆಗಿ ನೆರವಾದವ್ ನೀನು. ಈಗ ನನ್ನ ಉತ್ತರ ಕೇಳಿದ್ರೆ ಹೇಗಪ್ಪ? ಎಲ್ಲ ನಿನಗೆ ಗೊತ್ತು, ನೀನೇ ಹೇಳು ಕಂದ. ಹಾಗೆ ಆಗ್ಲಿ ಅಮ್ಮ. ಸೋಮವಾರ ಅಮಾವಾಸ್ಯೆ ದಿನ ನಿನ್ನ ಗರ್ಭದಿಂದ ಹೊರಬರಕ್ಕೆ ಸೂಕ್ತ ಸಮಯ. ಹೇಳಮ್ಮ, ನಾನು ಹೇಗೆ ಹೊರಬರಲಿ? ಹೇಗ್ ಬರ್ಲಿ? ಇದೇನ್ ಕಂದ ಹೀಗೆ ಕೇಳ್ತಾ ಇದೀಯಾ? ಹೌದಮ್ಮ, ಎಲ್ರೂ ಬರೋ ದಾರಿಯಲ್ಲಿ ನಾನ್ ಬರೋದಕ್ಕಾಗಲ್ಲ. ಅರ್ಥ ಆಗ್ಲಿಲ್ಲ. ನೀನ್ ಹೇಳ್ತಾ ಇರೋದೇ ವಿಚಿತ್ರವಾಗಿದೆಯಲ್ಲ. ವಿಚಿತ್ರ ಅಲ್ಲಮ್ಮ, ಅದೇ ಸತ್ಯ. ಅಲ್ಲಪ್ಪ, ಕತ್ಲಿಂದ ಬೆಳಕಿಗೆ ಬರ್ಬೇಕಾದೋ ನೀನು. ನಿನ್ ಮಾತಿಂದ ನನಗೆ ಕತ್ಲು ಕವಿಯೋ ಹಾಗೆ ಮಾಡ್ತಾ ಇದೆಯಲ್ಲಪ್ಪ. ಗಾಬರಿ ಆಗ್ಬೇಡ ಅಮ್ಮ. ಪ್ರಕೃತಿ ನಿಯಮದಂತೆ ಎಲ್ಲರೂ ಬರೋ ದಾರಿಯಲ್ಲಿ ನಾನ್ ಬಂದ್ರೆ ಸೂತಕ ಆಗ್ತೀನಿ. ಕಲಿಯ ಕಟ್ಟಾಳ ಬೇಕಾದ ನಾನು ನವರಂಧ್ರಗಳಿಂದಲೂ ಬರಕ್ಕಾಗಲ್ಲ ಅಮ್ಮ. ಬಾಯಿಂದ ಬಂದ್ರೆ ಎಂಜಲಾಗ್ತೀನಿ, ಮೂಗಿಂದ ಬಂದ್ರೆ ಮುಸ್ರೆ ಆಗ್ತೀನಿ, ಕಿವಿಯಿಂದ ಬಂದ್ರೆ ಗುಗ್ಗೆ ಆಗ್ತೀನಿ. ನನಗೆ ಮೈಲಿಗೆ ಆಗದಂತ ದಾರಿ ಬೇಕಮ್ಮ. ಹಾಗೊಂದು ವೇಳೆ ಎಲ್ಲರ ಹಾಗೆ ನನ್ನ ಜನನ ಆದ್ರೆ ನನ್ನ ಮಾತು ಮಂತ್ರ ಆಗೋದಿಲ್ಲ, ಕಾಯಕ ಕಾಮಧೇನು ಆಗೋದಿಲ್ಲ, ಕೊಡುವವರ ಕಲ್ಪವೃಕ್ಷ ಆಗೋದಿಲ್ಲ. ಕಂದ, ನನ್ನ ಗರ್ಭ ನೀನು ಗುಡಿ. ಈ ಗುಡಿಯನ್ನು ಗಡಿ ದಾಟಕ್ಕೆ ನಿನಗಿಷ್ಟೊಂದು ಅಡ್ಡಿಗಳಿದ್ರೆ ಈ ಗುಡಿಯನ್ನ ಹೊಡೆದು ನನ್ನನ್ನು ಕೊಂದಾದ್ರೂ ಸರಿ. ಹೊರ ಜಗತ್ತಿನ ಬೆಳಕಿಗೆ ಬಾ ನನ್ ಕಂದ. ಹುಟ್ಟುವಾಗ್ಲೇ ತಾಯಿಯನ್ನ ಕೊಂದ ಪಾಪದ ಮಗುವಾಗಿ ನಾ ಹೊರಗ್ ಬರ್ಲೇನಮ್ಮ. ಹಾಗ್ ಬಂದ್ರೆ ಲೋಕ ನನ್ನನ್ನ ಪೂಜಿಸುತ್ತಾ, ಕಷ್ಟದಲ್ಲಿ ನನ್ನನ್ನ ಸ್ಮರಿಸುತ್ತಾ, ಕಾದು ಕಾದು ನಿನ್ನಂತ ಶ್ರೇಷ್ಠ ಜೀವದೊಳಗೆ ಜೀವ ಆಗೋಕೆ ನಿರ್ಧರಿಸಿದ ನನ್ನ ಉದ್ದೇಶ ಫಲ ಕೊಡುತ್ತಾ? ಅಲ್ಲಪ್ಪ, ಆ ನನ್ ಶಿವ ಏನು ಮಾತಾಡಲ್ಲ. ನನ್ನೊಳಗಿರೋ ಶಿವ ನೀನು. ಏನೇನೋ ಮಾತಾಡ್ತಿದ್ಯಾ, ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಆತಂಕ ಪಡಬೇಡಮ್ಮ.
ನವಮಾಸ ತುಂಬಿರೋ ಗರ್ಭವತಿ ನೀನು. ನಿನ್ನ ನೋವಲ್ಲಿ ಇನ್ನಷ್ಟು ಕೆಲಸ ಹೇಳ್ತಿದ್ದೀನಿ. ಇಲ್ಲಪ್ಪ ಇಲ್ಲ, ಹೆರೋಳ್ಗೆ ಮಗು ಯಾವತ್ತೂ ಹೊರೆ ಆಗೋಲ್ಲ. ನೀನೇನ್ ಹೇಳಿದ್ರು ಮಾಡ್ತೀನಿ. ಹೇಳು, ನಾನೇನ್ ಮಾಡ್ಬೇಕು? ಅಮ್ಮ, ಸೋಮವಾರ ಅಮಾವಾಸ್ಯೆ ದಿನ ಮನೆಯನ್ನ ಸಾರಿಸಿ ಗೂಡ್ಸಿ ರಂಗೋಲಿ ಇಡು. ಎಳೆಯಾಗಿರೋ ಮೊನೆ ಬಾಳೆ ಎಲೆನ ತಂದು ದಕ್ಷಿಣ ದಿಕ್ಕಿಗೆ ತುದಿ ಮಾಡಿ ನಡುಮನೆಯಲ್ಲಿ ಹಾಸು. ಮಡಿ ಮಾಡಿಕೊಂಡು ನನ್ನ ಧ್ಯಾನ ಮಾಡಿ ಬಾಳೆ ಎಲೆ ಮೇಲೆ ಮಲಗು. ನಿನ್ನ ಬಲಗೈ ಉಂಗುರದ ಬೆರಳಿನಿಂದ ಬೆನ್ನ ಮೇಲೆ ಒಂದು ಗೆರೆ ಎಳೆದರೆ ಸಾಕು. ನಾನು ನಿನ್ನ ಬೆನ್ನ ಹುರಿ ಸೀಳ್ಕೊಂಡು ಹೊರಗೆ ಬರ್ತೀನಮ್ಮ. ಕಂದ, ಇದೇನಾ ನೀನ್ ಹೇಳಿದ ಬೆನ್ನುಡಿ? ಹೌದು ಅಮ್ಮ. ಆದ್ರೆ ಇದೆಲ್ಲ ಸಾಧ್ಯನಾ ಕಂದ? ಪ್ರಕೃತಿ ಸಹಜವಾಗಿ ಎಲ್ಲರೂ ಹುಟ್ಟೋ ರೀತಿಯಲ್ಲಿ ನಾನು ಹುಟ್ಟಾ ಇಲ್ಲಮ್ಮ. ಹಾಗೆ ಹುಟ್ಟಿದ ನಂತರ ಎಲ್ಲಾ ಮಕ್ಕಳು ಇರುವ ಹಾಗೆ ನಾನು ಇರೋದಿಲ್ಲಮ್ಮ. ಅಂದ್ರೆ ಅಮ್ಮ, ನಿನ್ನ ಪ್ರಾರ್ಥನೆಗೆ ಉತ್ತರವಾಗಿ ಬಂದವ್ ನಾನು. ನಿನ್ನ ಪ್ರಶ್ನೆಗಳಿಗೆ ಉತ್ತರ ಆಗೋಲ್ವೇನಮ್ಮ? ಆದ್ರೆ ಈಗ ಆಗೋದೆಲ್ಲ ಒಳ್ಳೆದಕ್ಕೆ ಅಂದ್ಕೊಂಡು ನನ್ನ ಬರುವಿಕೆಗೆ ಕಾಯಿ ನನ್ನಮ್ಮ. ನಾನು ಹೇಳಿದ್ದನ್ನು ಮರಿಬೇಡ. ಆಗ್ಲಿ ಕಂದ, ನೀನ್ ನುಡಿದ್ರೆ ಆ ಶಿವನೇ ನುಡ್ದ ಹಾಗೆ. ಎಲ್ಲ ನೀನ್ ಹೇಳ್ದಾಗೆ ಮಾಡ್ತೀನಿ.